ಹೊಸನಗರ ತಾಲೂಕಿನ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರಗಳು. ಇದೇ ಬರುವ ತಾರೀಕು 17/1/2026 ಶನಿವಾರ 11 ಗಂಟೆಗೆ ಹೊಸನಗರದ ಈಡಿಗರ ಸಭಾಭವನದಲ್ಲಿ ಅರಣ್ಯ ಭೂಮಿ ಮತ್ತು ಸರ್ಕಾರಿ ಭೂಮಿ ಒತ್ತುವರಿದಾರ ಸಮಾಲೋಚನಾ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಮಲೆನಾಡಿನ ರೈತರ ಭೂಮಿ ಹಕ್ಕು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುತ್ತಾ ಬಂದಂತ ನಮ್ಮ ಎಲ್ಲ ವಿಚಾರಗಳನ್ನು ಸಮೇತ ಸಭೆಯಲ್ಲಿ ಚರ್ಚಿಸಿ ಮುಂದೆ ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು, ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ಈ ಸಭೆಯಲ್ಲಿ ಚರ್ಚಿಸ್ತಾ ಇದ್ದೇವೆ. ಈಗಾಗಲೇ ನಾವು ಮಾಹಿತಿಯನ್ನು ಪಡೆದುಕೊಂಡಂತೆ ಮಲೆನಾಡಿನಲ್ಲಿರುವಂಥ ಎಲ್ಲ ಅರಣ್ಯ ಇಲಾಖಾ ವಲಯಗಳಿಂದ ಅರಣ್ಯ ಇಲಾಖೆಯ ಅರಣ್ಯ ಒತ್ತುವರಿದಾರರ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟಿದೆ. ನಗರ ವಲಯದಲ್ಲಿ 2000ಕ್ಕೂ ಹೆಚ್ಚು ಜನರನ್ನು, ಹೊಸನಗರ ಅರಣ್ಯ ಇಲಾಖಾ ವಲಯದಲ್ಲಿ 15,600ಕ್ಕೂ ಹೆಚ್ಚು ಜನರು, ಅರಸಾಳು ವಲಯದಲ್ಲಿ ಸರಿಸುಮಾರು 1,700ಕ್ಕೂ ಹೆಚ್ಚು ಜನರು ಅರಣ್ಯ ಇಲಾಖೆಯ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎಂದು ನ್ಯಾಯಾಲಯಕ್ಕೆ ಮಾಹಿತಿ ನೀಡಲಾಗಿದೆ. ಈ ವಿಚಾರವನ್ನು ಗಮನಿಸಬೇಕು. ಮಲೆನಾಡಿನಲ್ಲಿರುವ ಸರ್ವೇ ಸಾಮಾನ್ಯ ಎಲ್ಲರೂ ಸಮೇತ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಮತ್ತು ಒತ್ತುವರಿದಾರ ಪಟ್ಟಿಯನ್ನು ಈಗಾಗಲೇ ಸರ್ಕಾರ ನ್ಯಾಯಾಲಯಕ್ಕೆ ನೀಡಿದೆ. ಹಾಗಾಗಿ ನ್ಯಾಯಾಲಯ ನಮ್ಮ ಪರವಾದ ಯಾವುದೇ ನಿರ್ಣಯವನ್ನ ಸರ್ಕಾರಗಳು ತೆಗೆದುಕೊಳ್ಳುತ್ತಿಲ್ಲ. ನ್ಯಾಯಾಲಯ ಹೇಳಿದಂತೆ ನಡೆದುಕೊಳ್ತಾ ಇದೆ. ಒತ್ತುವರಿದಾರನ ತೆರವುಗೊಳಿಸ್ತೇವೆ ಅಂತ ಸರ್ಕಾರವೇ ನ್ಯಾಯಾಲಯಕ್ಕೆ ಅಫಿಡವಿಟ್ ಮೂಲಕ ಬರೆದು ಕೊಟ್ಟಿದೆ. 1910ರಲ್ಲಿ ಆದಂಥ ನೋಟಿಫಿಕೇಶನ್ಗಳನ್ನು ಈಗ ಜಾರಿಗೆ ತರುವುದು ಸರಿಯಲ್ಲವೆಂದು, ರೈತರು ಮಾಡಿದಂಥ ಸಾಗುವಳಿಗಳನ್ನು ಕಂದಾಯ ಭೂಮಿಯ ವ್ಯಾಪ್ತಿಗೆ ಸೇರಿಸಿ ಕಂದಾಯ ಇಲಾಖೆಯ ಆಸ್ತಿ ಎಂದು ಪರಿಗಣಿಸಿ ಅದನ್ನು ಹಕ್ಕುಗಳನ್ನು ನೀಡಬೇಕೆಂದು ಈ ಹಿಂದೆ ಹೋರಾಟದಲ್ಲಿ ನಾವು ಮನವಿ ಮಾಡಿಕೊಂಡಿದ್ವಿ. ಆದರೆ ನಮ್ಮ ಯಾವುದೇ ಮನವಿಗಳನ್ನು ಸರ್ಕಾರ ಈವರೆಗೆ ಪುರಸ್ಕರಿಸಿಲ್ಲ. 3 ಎಕರೆ ಒಳಗಡೆಯವರನ್ನ ಬಿಡಿಸುವುದಿಲ್ಲವೆಂದು ಹೇಳ್ತಾ ಇದೆ. ಮತ್ತು ಈಗ ಸರ್ಕಾರ SIT ಅರಣ್ಯ ಒತ್ತುವರಿ ತೆರವಿಗಾಗಿಯೇ ನಿರ್ಮಾಣ ಮಾಡಿದೆ. ಈ SIT ಅನ್ನೋದು ಸರ್ಕಾರ ಮಟ್ಟದ DC, CCF, DFO ಲೆವೆಲ್ನ ಕಮಿಟಿ ಇದ್ದು, ಅದಕ್ಕಿಂತ ಕೆಳ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಸಮೇತ ಸಮಿತಿಗಳಿರ್ತವೆ. ಈ ಸಮಿತಿಗಳು ಒತ್ತುವರಿದಾರನ ಪಟ್ಟಿ ಮಾಡಿ ತೆರವುಗೊಳಿಸುವುದಕ್ಕೆ ಕ್ರಮ ಕೈಗೊಳ್ಳುವುದಾಗಿ ನ್ಯಾಯಾಲಯಕ್ಕೆ ಆದೇಶ ನೀಡುವುದಕ್ಕಾಗಿ ಮತ್ತು ತೆರವುಗೊಳಿಸುವುದಕ್ಕಾಗಿ ಇರುವಂತ ಸಮಿತಿಯಾಗಿದೆ. ಇಷ್ಟೆಲ್ಲ ಸಮಸ್ಯೆ ನಮ್ಮ ಸಮೀಪದಲ್ಲಿದ್ದರೂ ಸಮೇತ ನಮ್ಮನ್ಯಾರು ಏನೂ ಮಾಡೋದಿಲ್ಲ ಎನ್ನುವಂತ ಭಾವನೆಯಲ್ಲಿ ನಾವು ಯಾರು ಒಗ್ಗಟ್ಟಾಗ್ತಾ ಇಲ್ಲ ಎನ್ನುವುದು ಬೇಸರದ ಸಂಗತಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದೇ, ನಮಗೆ 50, 53, ಫಾರ್ಮ್ ನಂಬರ್ 57 ಹೀಗೆ ಅನೇಕ ವಿಚಾರದಲ್ಲಿ ಸರ್ಕಾರ ನಮಗೆ ಹಕ್ಕುಗಳನ್ನು ಕೊಡ್ತೇವೆ ಎಂದಿದ್ದಕ್ಕಾಗಿ ನಮ್ಮ ಭೂಮಿಗಳನ್ನ ಹಕ್ಕುಗಳು ಸಿಗ್ತದೆ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ. ಆ ಅರ್ಜಿಯ ಆಧಾರದ ಮೇಲೆ ನಾವು ಒತ್ತುವರಿದಾರರಾಗಿದ್ದೇವೆ. ಹಾಗಾಗಿ ಇಲ್ಲಿ ಒತ್ತುವರಿದಾರರು ಎನ್ನುವ ಪಟ್ಟಿ ಹಾಗಾಗಿದೆ ಕೇಳಿದ್ರೆ ನಮ್ಮ ಅರ್ಜಿಯನ್ನೇ ತೆಗೆದುಕೊಂಡು ನಮ್ಮನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇಲ್ಲಿ ಮುಳುಗಡೆ ಸಂತ್ರಸ್ತರಿದ್ದಾರೆ, ಜೊತೆಗೆ ಮೂಲ ನಿವಾಸಿಗಳಿದ್ದೀವಿ. ಮಲೆನಾಡಿನಲ್ಲಿ ಅರಣ್ಯ 37-38% ಇದೆ. ಬಯಲುಸೀಮೆಯಲ್ಲಿ ಕೇವಲ 8%, 13%, 4% ಅರಣ್ಯ ಇದೆ. ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಅರಣ್ಯ ಇದ್ದಾಗಿಯೂ ಸಮೇತ ಮಲೆನಾಡಿನಲ್ಲಿ ಒತ್ತುವರಿ ಸಮಸ್ಯೆಯನ್ನ ತುಂಬಾ ಗಂಭೀರವಾಗಿ ಪತ್ರಿಕೆಗಳು ಜೊತೆಯಲ್ಲಿ ಸರ್ಕಾರವು ಸಮೇತ ಪರಿಗಣಿಸ್ತಾ ಇದೆ. ಸರ್ಕಾರ ಶರಾವತಿ ಒಂದೇ ಜಲವಿದ್ಯುತ್ ಯೋಜನೆಯಲ್ಲಿ 58,883 ಎಕರೆ ಅರಣ್ಯ ನಾಶ ಮಾಡಿದೆ. ಅದಕ್ಕೆ ಬದಲಿಯಾಗಿ ಅರಣ್ಯವನ್ನು ಎಲ್ಲರೂ ಬೆಳೆಸಿದ್ದೀರಾ ಎನ್ನುವ ಮಾಹಿತಿಯನ್ನು ನಾವು ಕೇಳಿದ್ದೇವೆ. ಈವರೆಗೆ ಎಲ್ಲೂ ಸಮೇತ ಅರಣ್ಯ ಬದಲಿ ಬೆಳೆಸಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಇವರು ಅರಣ್ಯ ನಾಶ ಮಾಡಿದ್ರೆ, ಇವರ ಯೋಜನೆಗೆ ಅರಣ್ಯ ನಾಶ ಆದ್ರೆ ಇವರು ಎಲ್ಲೂ ಬೆಳೆಸಲಿಲ್ಲ ಈವರೆಗೆ. ನಾವು ಅದೇ ರೀತಿ 10,000ಕ್ಕೂ ಹೆಚ್ಚು ಕುಟುಂಬಗಳು, ಲೆಕ್ಕವಿಲ್ಲದಷ್ಟು ದಾಖಲೆ ಇಲ್ಲದ ಕುಟುಂಬಗಳು ಮುಳುಗಡೆ ಆಗಿ ನಿರಾಶ್ರಿತರಾಗಿ ಮೇಲ್ಭಾಗದಲ್ಲಿ ಬಂದು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ವಸತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ನಮ್ಮ ಅಹವಾಲುಗಳನ್ನ, ನಮ್ಮ ವಿಚಾರಗಳನ್ನ ಸರ್ಕಾರ ಗಮನಿಸಬೇಕಾದಂತ ಅಗತ್ಯ ಇದೆಯೇ? ಹಾಗಿದ್ರೆ ನಾವು ಅದಕ್ಕಾಗಿ ಒತ್ತಾಯಿಸುವುದು ನಮ್ಮ ಹಕ್ಕಾಗುತ್ತದೆ. ಹಾಗಾಗಿ ಈ ಹೊಸನಗರ ತಾಲೂಕು, ಸಾಗರ ತಾಲೂಕುಗಳೇ ಹೆಚ್ಚು
ಮುಳುಗಡೆ ಆಗಿ ನಿರಾಶ್ರಿತ ಅಂತ ಪ್ರದೇಶ ಇಲ್ಲೇ ಆ ಸಮಸ್ಯೆ ಅತಿಯಾಗಿದೆ. ಆದರೆ ಇಲ್ಲಿಯೇ ಹೋರಾಟಗಳು ತುಂಬಾ ದುರ್ಬಲವಾಗಿರುವುದು ನಿಜಕ್ಕೂ ಬೇಸರ ಮತ್ತು ದುಃಖಕರವಾಗಿದೆ. ತಾವೆಲ್ಲರೂ ಸಭೆಯಲ್ಲಿ ಬನ್ನಿ, ಭಾಗವಹಿಸಿ, ಹೆಚ್ಚಿನ ವಿಚಾರವನ್ನ ಚರ್ಚಿಸೋಣ. ನಿಮ್ಮೆಲ್ಲರ ನಡುವೆ ಒಂದು ಸಂಪರ್ಕ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಈ ಸಭೆ ಕರೆದಿದ್ದೇವೆ. ತಪ್ಪದೆ ಭಾಗವಹಿಸಿ. ಪ್ರತಿ ಗ್ರಾಮದಿಂದ ತಮ್ಮೆಲ್ಲರ ಆಗಮನವನ್ನ ನಿರೀಕ್ಷಿಸುತ್ತಿರುವ ಸಂಘಟನೆಗಳು.